ನ್ಯೂಸ್ 47ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇತ್ತೀಚೆಗೆ ನಡೆದ ಉತ್ತರ ಪ್ರದೇಶದ ಚುನಾವಣೆಯ ಬಗ್ಗೆ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಇವರನ್ನ ನಮ್ಮ ಪ್ರತಿನಿಧಿಯು ಮಾತನಾಡಿಸಿದಾಗ, ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಜಾತ್ಯತೀತ ಪ್ರಗತಿಪರರು ಮುಸಲ್ಮಾನರು ಬಹಳ ದೊಡ್ಡ ಸೋಲನ್ನ ಅನುಭವಿಸಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ಸೋನಿಯಾ ಗಾಂಧಿ, ಮುಲಾಯಂ ಸಿಂಗ್ ಮತ್ತು ಮಾಯಾವತಿ ಹಾಗೂ ಇತರ ಸಣ್ಣ ಪುಟ್ಟ ಪಕ್ಷಗಳು ಒಂದಾಗಿ ಒಗ್ಗಟ್ಟನ್ನ ಪ್ರದರ್ಶಿಸಿ ಚುನಾವಣಾ ಪೂರ್ವ ಮೈತ್ರಿ ಮಾಡಿ ಕೋಮುವಾದಿಗಳ ವಿರುದ್ಧ ಸ್ಪರ್ಧೆಯನ್ನ ನಡೆಸಿದ್ರೆ ಕೋಮುವಾದಿಗಳನ್ನ ಸೋಲಿಸಬಹುದಿತ್ತು ಎಂದು ಅವರು ಅಭಿಪ್ರಾಯಪಟ್ಟರು. ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಸೋಲಿನ ಮೂಲಕ ನಮ್ಮ ಜಾತ್ಯತೀತ ನಾಯಕರು ಎಂದು ಹೇಳಿಕೊಳ್ಳುವವರು ಅಂಬೇಡ್ಕರ್, ಲೋಹಿಯಾರಂತಹ ಮಹಾನ್ ನಾಯಕರ ಚಿಂತನೆಗಳಿಗೆ ಅವಮಾನ ಮಾಡಿದಂತಾಗಿರುತ್ತದೆ ಎಂದು ಅವರು ತಿಳಿಸಿದರು. ಜನಸಾಮಾನ್ಯರ ಭಾವನೆಗಳನ್ನು ನೀಗಿಸುವ ಅಜೆಂಡಾದಿಂದ ಮಾತ್ರ ದೇಶದ ಸಬಲೀಕರಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಜಾತ್ಯತೀತ ಶಕ್ತಿಗಳ, ಪ್ರಗತಿಪರರ, ದಲಿತರ, ಮುಸಲ್ಮಾನರ, ಹಿಂದುಳಿದವರ ಸೋಲು ಇದು. ಚುನಾವಣೆಗೆ ಮೊದಲು ಇವರು ಹಮ್ಮು ಬಿಮ್ಮುಗಳನ್ನು ಬಿಟ್ಟು ಒಂದೇ ವೇದಿಕೆಯಡಿ ಅಂದರೆ ಜಾತ್ಯತೀತೆಯ ವೇದಿಕೆಯಡಿ ಬಂದಿದ್ದರೆ BJP ವಿರುದ್ಧ ಒಂದೊಂದೇ ಕ್ಷೇತ್ರದಲ್ಲಿ ಒಂದೊಂದೇ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೆ ಇವತ್ತು BJP ಖಂಡಿತ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಮುಲಾಯಂ ಸಿಂಗ್ ಯಾದವ್ರವರು, ಮಾಯಾವತಿಯವರು, ರಾಹುಲ್ ಗಾಂಧಿಯವರು ಮತ್ತು ಬೇರೆ ಬೇರೆ ಪ್ರಗತಿಶೀಲರು ತಮ್ಮ ಹಮ್ಮು ಬಿಮ್ಮುಗಳಿಂದಾಗಿ ಜಾತ್ಯತೀತ ಶಕ್ತಿಗಳ ಸೋಲಿಗೆ ನೇರವಾಗಿ ಕಾರಣರಾಗಿದ್ದಾರೆ. ಇವರು ಅಂಬೇಡ್ಕರ್ಗೆ, ಗಾಂಧಿಗೆ, ಲೋಹಿಯಾರ್ ಅವರಿಗೆ ದೊಡ್ಡ ದ್ರೋಹನ ಬಗೆದಿದ್ದಾರೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ಮೇಲಾದರೂ ಕೂಡ ಮೋದಿ ಮತ್ತು ಬಳಗ ಗೆದ್ದು ಸೋಲುವಂಥ ಸ್ಥಿತಿ ನಿರ್ಮಾಣ ಆಗಬೇಕು. ನಾವು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಸೋತು ಗೆಲ್ಲುವಂತಹ ಒಂದು ಆರೋಗ್ಯಕರ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಹಮ್ಮು ಬಿಮ್ಮುಗಳನ್ನ ಬಿಟ್ಟು ಒಗ್ಗಟ್ಟಾಗಿ ಒಂದು ಕಾಮನ್ ಅಜೆಂಡಾ ಇಟ್ಕೊಂಡು ಈ ದೇಶವನ್ನು 2019ರಲ್ಲಿ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ, ಆಶಯ ಇದೆ. ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 47. ಇದು ಬದಲಾವಣೆಯತ್ತ ಪುಟ್ಟ ಹೆಜ್ಜೆ.